ಪ್ರಿಯ ಸ್ನೇಹಿತರೆ, ಕ್ರಿಸ್ತನಲ್ಲಿ ನಿಮ್ಮ ನಂಬಿಕೆಯು ಕೇವಲ ಒಂದು ಸ್ಥಾನವಲ್ಲ, ಬದಲಾಗಿ ನೂತನ ಜೀವನವನ್ನು ಪ್ರಾರಂಭಿಸಲು ಅದು ನಿಮ್ಮ ಶಕ್ತಿಯಾಗಿದೆ. ರೋಮ 6:14 ನಾವು ನೋಡುವಂತೆ, ಪಾಪವು ನಿಮ್ಮ ಮೇಲೆ ಅಧಿಕಾರವನ್ನು ನಡೆಸಲು ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಬದಲಾಗಿ ಕೃಪೆಗೆ ಅಧೀನರಾಗಿದ್ದೀರಷ್ಟೇ. ನಾವು ಕ್ರಿಸ್ತನನ್ನ ಅರಿಯುವುದಕ್ಕಿಂತ ಮುಂಚಿತವಾಗಿ ಪಾಪಕ್ಕೆ ದಾಸರಾಗಿದ್ದೆವು ಮತ್ತು ಅದನ್ನು ವಿರೋಧಿಸಲು ಅಸಮರ್ಥರಾಗಿದ್ದೆವು. ಆದರೆ ಈಗ ಆತನ ಮರಣ ಮತ್ತು ಪುನರುತ್ಥಾನದ ನಿಮಿತ್ತವಾಗಿ ಕ್ರಿಸ್ತನು ಎಲ್ಲಾ ಕಟ್ಟಳೆಗಳನ್ನು ಮುರಿದಿದ್ದಾನೆ. ಪಾಪವು ಈಗ ನಮ್ಮನ್ನು ಶೋಧಿಸಿದರೂ ಸಹ ನಮ್ಮ ಜೀವನದ ಮೇಲೆ ಯಾವ ಅಧಿಕಾರವನ್ನು ಹೊಂದಿಲ್ಲ. ಹಾಗಾದರೆ ನಾವು ಪಾಪದಲ್ಲಿ ಮುಂದುವರಿಯಲು ಕೃಪೆಯು ನಮಗಿರುವಂತಹ ಕಾರಣವಲ್ಲ, ಬದಲಾಗಿ ಪರಿಶುದ್ಧ ಜೀವನವನ್ನು ಜೀವಿಸಲು ದೇವರು ನಮಗೆ ನೀಡುತ್ತಿರುವಂತಹ ಶಕ್ತಿಯಾಗಿದೆ. ತೀತ 2:11 ಮತ್ತು 12 ನಾವು ನೋಡುವಾಗ, ಎಲ್ಲಾ ಮನುಷ್ಯರಿಗೆ ರಕ್ಷಣೆಯನ್ನುಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಸ್ವಸ್ಥಚಿತ್ತರಾಗಿ, ನೀತಿವಂತರಾಗಿ, ಭಕ್ತಿಯುಳ್ಳವರಾಗಿ ಬದುಕಬೇಕೆಂದು ಅದು ನಮಗೆ ಪ್ರಬೋಧಿಸುತ್ತದೆ. ಕೃಪೆಯು ನಮಗೆ ಕೇವಲ ಕ್ಷಮಿಸುವುದು ಮಾತ್ರವಲ್ಲ, ನಮ್ಮನ್ನ ಮಾರ್ಪಡಿಸುವಂಥದ್ದು ಸಹ ಆಗಿದೆ. ಹಾಗಾದ್ರೆ ಮುಂದೊಂದು ದಿನ ನೀವು ಶೋಧಿಸಲ್ಪಡುವಾಗ ನೀವು ಯಾರಾಗಿದ್ದೀರಿ ಎಂಬುದನ್ನು ನೆನಪಿಸಿಕೊಳ್ಳಿ. ನೀವು ಕ್ರಿಸ್ತನಲ್ಲಿ ದೇವರ ನೀತಿಯಾಗಿದ್ದೀರಿ ಮತ್ತು ಆತನ ಆತ್ಮನಿಂದ ಬಲಗೊಂಡಿದ್ದೀರಿ. ನೀವು ಜಯವನ್ನ ಪಡೆಯಲು ಹೋರಾಟ ಮಾಡುತ್ತಿಲ್ಲ, ಬದಲಾಗಿ ಜಯದಿಂದ ಹೋರಾಟ ಮಾಡುತ್ತಿದ್ದೀರಿ. ಶಿಲುಬೆಯು ಈಗಾಗಲೇ ಎಲ್ಲ ಯುದ್ಧಗಳನ್ನ ಮುಗಿಸಿ ಜಯಶಾಲಿಯಾಗಿದೆ ಮತ್ತು ನಿಮಗೆ ಸ್ವತಂತ್ರವಾಗಿ ಜೀವಿಸಲು ಅನುಕೂಲ ಮಾಡಿಕೊಟ್ಟಿದೆ. ಪಾಪವು ನಿಮ್ಮ ಯಜಮಾನನಲ್ಲ, ಬದಲಾಗಿ ಯೇಸುವು ನಿಮ್ಮ ಯಜಮಾನನಾಗಿದ್ದಾನಷ್ಟೇ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.